ಬಿಜೆಪಿ ಸೇರ್ಪಡೆ ಆಗಿದ್ದೀರಾ, ಪಟ ಬಿಜೆಪಿ ಆಗಿದ್ದೀರಾ, ಮುಂದಿನ ಏನಿರುತ್ತೆ ಮೇಡಮ್? ಏನಾರ ಸೂಕ್ತ ಸ್ಥಾನಮಾನ? ಯಾಕಂದ್ರೆ ಈಗ 4ರ ನಂತರ ಮಾಜಿ ಆಗ್ತೀರಾ, ತಮ್ಮನ್ನ ಏನಾರ ಬಳಸ್ಕೊಳ್ಳುವಂತದ್ದು ಅಥವಾ ಏನಿರುತ್ತೆ ಮೇಡಮ್ ಪ್ಲಾನಿಂಗ್? ಅಥವಾ ನೋಡಿ, ಇದೆಲ್ಲ ಫಸ್ಟ್ ನಾವು ಏನು ಹಂತವಾಗಿ ಯೋಚನೆ ಮಾಡಬೇಕೆ ಹೊರತು ಎಲ್ಲವೂ ಒಂದೇ ದಿನ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಖಂಡಿತ ಈಗ ನಾವೆಲ್ಲ ಎದುರು ನೋಡ್ತಾ ಇರೋದು ಚುನಾವಣೆಯ ಒಂದು ಫಲಿತಾಂಶ. ಅದು ಯಾವ ರೀತಿ ಬರುತ್ತೆ, ಎಷ್ಟು ಬರುತ್ತೆ, ಅದಾದ್ಮೇಲೆ ಗೌರ್ಮೆಂಟ್ ರಚನೆ ಆಗಬೇಕು. ಇದೆಲ್ಲ ಆದ್ಮೇಲೆ ತಾನೇ ನಾವು ಕಾದು ನೋಡ್ಬೇಕಾಗಿದೆ. ಈಗಲೇ ನನಗೇನೋ ಬೇಕು, ಏನು ಕೊಡ್ತೀರಾ, ಅದು ಕೊಟ್ಟಿಲ್ಲ, ಇದು ಬಂತ ಬರಲ್ವಾ ಅನ್ನೋ ಯೋಚನೆ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಕೇಳ್ತಿದ್ದೀರಾ ಅಂತಲ್ಲ, ಆ ಥರದಲ್ಲಿ ಚರ್ಚೆ ಆಗಿದ್ದಾವೆ. ಯಾಕಂದ್ರೆ ತಮ್ಮನ್ನ ಸೇರಿಸ್ಕೊಬೇಕಾದ್ರೆ ಈ ಥರದ್ದು ಇರುತ್ತಲ್ಲ, ಚರ್ಚೆ ಆಗಿರುತ್ತಲ್ಲ ಮೇಡಮ್? ಅಲ್ಲ, ಖಂಡಿತ ನೀವೇ ಕೇಳಿದ್ದೀರಾ. ಅವರು ರಾಧಾ ಮೋಹನ್ ದಾಸ್ ಅವರ ಹೇಳಿಕೆಯನ್ನು ನೀವು ಕೇಳಿದ್ದೀರಾ, JP ನಡ್ಡಾ ಅವರ ಒಂದು ಹೇಳಿಕೆಯನ್ನು ಬಹುಶಃ ನಿಮಗೆ ನಿಮ್ಮ ಗಮನದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಪಕ್ಷದಲ್ಲಿ ಒಳ್ಳೆ ಭವಿಷ್ಯ ನಿಮಗಿದೆ ಅನ್ನುವಂಥ ಮಾತನ್ನಂತೂ ಅವರು ಹೇಳಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ಅದರ ಬಗ್ಗೆ ಏನು ಯೋಚಿಸಿಲ್ಲ. ತಾವು ನಿರೀಕ್ಷೆ ಮಾಡಿಲ್ಲ ಮೇಡಮ್, ನಮ್ಮ ಜೊತೆಲಿರುವಂತಹ ತಮ್ಮ ಅಭಿಮಾನಿಗಳು ಕಮಲೋತ್ತವರಿಗೆ ಏನಾರು ಸಿಗ್ಬೋದಾ, ಏನ್ ಸ್ಥಾನ, ಈ ತರದ ಚರ್ಚೆಗಳು ಕುತೂಹಲ ಸಾಮಾನ್ಯವಾಗಿರುತ್ತಲ್ಲ, ಹಾಗಾಗಿ ತಮಗೆ ಒಂದು ಪ್ರಶ್ನೆ. ಅಲ್ಲ, ಅದಕ್ಕೆಲ್ಲ ನಾವು ಕಾಲನೇ ಉತ್ತರ ಹೇಳಬೇಕಾಗಿದೆ. ಈ ಸದ್ಯಕ್ಕೆ ಎಲೆಕ್ಷನ್ ರಿಸಲ್ಟ್ ಬರಲಿ ಫಸ್ಟ್, ಅದಾದ್ಮೇಲೆ ತಾನೇ ಈ ಚರ್ಚೆಗಳೆಲ್ಲ ಆಗಬೇಕು. ನಿಮ್ಮ ಕಾನ್ಸಂಟ್ರೇಷನ್ ಕೇಂದ್ರದ ಕಡೆ ಇರುತ್ತಾ ಅಥವಾ ರಾಜ್ಯದಲ್ಲಿ ಇರುತ್ತೆ? ಅಲ್ಲ, ಸದ್ಯಕ್ಕೆ ರಾಜ್ಯದಲ್ಲಿ ಅಂತ ಕಾನ್ಸಂಟ್ರೇಟ್ ಮಾಡೋದಂತ ಏನಿದೆ. ಈಗ ಎಲೆಕ್ಷನ್ ಅಂದರೆ ಇನ್ನೊಂದು 4 ವರ್ಷ ಕಾಯಬೇಕಾಗಿದೆ. ಖಂಡಿತ ಕೇಂದ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ.